ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಿಶ್ ತವಾ ಫ್ರೈನ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನು 3 ಪೀಸ್ ಫಿಶ್ನ ತೆಗೆದಿಟ್ಕೊಂಡಿದ್ದೀನಿ. ಗರಂ ಮಸಾಲ ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಅಚ್ಕಾರದ ಪುಡಿ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡರ್ ಬೇಕಾಗುತ್ತೆ, ಧನಿಯಾ ಪೌಡರ್ ಸ್ವಲ್ಪ ಬೇಕಾಗುತ್ತೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದು, ಒಂದು ನಿಂಬೆಹಣ್ಣು ಮತ್ತು ಫಿಶ್ ಫ್ರೈ ಕಬಾಬ್ ಪೌಡರ್ ಒಂದು ಸ್ವಲ್ಪ ಬೇಕಾಗುತ್ತೆ. ಒಂದು ಪ್ಯಾಕೆಟ್ ಪೂರ ಏನು ಬೇಡ, ಒಂದು ಸ್ವಲ್ಪ ಕ್ವಾಂಟಿಟಿಲಿ ಬೇಕಾಗುತ್ತೆ. ಇವಾಗ ನಾನು ಒಂದು ಪ್ಲೇಟ್ಗೆ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ, ಮತ್ತು ಇದ್ರ ಜೊತೆಗೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಧನಿಯಾ ಪೌಡರ್ನ ಸ್ವಲ್ಪ ತಗೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ ನಾವು ತಗೋಬೇಕಾಗುತ್ತೆ. ಸೊ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತಗೋತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣಸಿನ್ಕಾಯಿನೂ ಕೂಡ ಒಂದು 2ನ ನಾನು ಸೇರಿಸಿದ್ದೀನಿ, ಅದಕ್ಕೆ ಅದು ಗ್ರೀನ್ ಕಲರ್ ಇದೆ, ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಒಂದು 2 ಸ್ಪೂನಷ್ಟು ಫಿಶ್ ಕಬಾಬ್ ಪೌಡರ್ನ ನಾನು ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ. ಸೊ ಇದನ್ನು ಹಾಕ್ಕೊಂಡು ನಾವು ನೀರು ಸಹಾಯದಿಂದ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆಲಿ ಕರೆದು ತಿನ್ನೋದಕ್ಕಿಂತ ಈ ರೀತಿ ತವಾದಲ್ಲಿ ಕರಿಯೋದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ, ಮತ್ತು ಒಂದು ಅರ್ಧ ಓಳ್ನಷ್ಟು ನಾನು ನಿಂಬೆ ರಸನ ಕೂಡ ಸೇರಿಸ್ಕೋತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಮೀನಿಗೆ ಮಸಾಲ ತುಂಬ ಚೆನ್ನಾಗಿ ಹಿಡಿಯುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೆಂಗಾಯಿತು ಅಂತ. ಇವಾಗ ನಿಂಬೆಹಣ್ಣಿನ ರಸನ ನಾನು ಸೇರಿಸ್ಕೊಂಡಾಗಿದೆ. ಇವಾಗ ಇದನ್ನು ನೀಟಾಗಿ ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ. ಮೀನಿಗೆ ಸವರಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಹದದಲ್ಲಿ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಖಾರದ ಪುಡಿ ಏನಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಂದರೆ ಕಲ್ಲರಿಗೆ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿರೋದು, ಕಲ್ಲರ್ ಬರುತ್ತೆ ಮತ್ತು ಖಾರವಾಗಿ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಹಾಕಿ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ, ಇಷ್ಟು ತೆಳುವಿದ್ರೆ ಸಾಕಾಗುತ್ತೆ. ಇವಾಗ ನಾನು ಮೀನನ್ನ ತಗೊಂಡು ಮೀನಿಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನಾನು ಸವರ್ತಾ ಇದ್ದೀನಿ. ಇವಾಗ ನಿಮಗೆ ತೋರ್ಸೋಕ್ಕೆ 3 ಮೀನಿಗೆ ಹಾಕ್ತಾಯಿದ್ದೀನಿ, ಇನ್ನು ತುಂಬ ಮೀನು ಮಾಡೋದಿದೆ. ಸದ್ಯಕ್ಕೆ 3ಕ್ಕೆ ಸವರೋಣ. ಈ ರೀತಿ ನೀವು ಮೀನಿಗೆ ಸವರ್ಕೊಂಡು ನೆನಿಲಿಕ್ಕೆ ಇಟ್ಕೋಬೇಕಾಗುತ್ತೆ. ನಾನೊಂದು ಸೈಡಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು. ಇವಾಗ ತೆವೆನ ಇಡೋಣ. ತೆವೆಗೆ ನಾವು ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾಯೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಸುತ್ತಲೂ ನಾನು ಸವರ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಮೀನು ಬೇಯಬೇಕಲ್ವ, ನೀಟಾಗಿ ಅದು ಕಾಯಬೇಕಾಗುತ್ತೆ. ಸೊ ತೆವೆ ಕಾದ್ಮೇಲೆ ನಾವು ಮೀನನ್ನ ಹಾಕಬೇಕಾಗುತ್ತೆ. ಮೊದಲೇ ನಾವು ಹಾಕೋಕ್ಕಾಗಲ್ಲ, ಒಂದು 2 ನಿಮಿಷ ನಾವು ತೆವೆನ ಈ ರೀತಿಯೇ ಎಣ್ಣೆ ಕಾಯಲಿಕ್ಕೆ ಇಡಬೇಕಾಗುತ್ತೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ನಾವು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಈ ರೀತಿ ಹಾಕಿದಾಗ ಅದು ಚಿಟಪಟ ಅಂತ ಅಂದರೆ ಬೆಂದಿದೆ ಅಂತ. ಟೇಸ್ಟ್ಗೂ ಕೂಡ ನಾವು ತಿನ್ಬೋದು ಮೀನು ಜೊತೆ. ಸೊ ಈ ರೀತಿ ನಾನು ಎಣ್ಣೆ ಬೆಂದಿದೆಯೋ ಇಲ್ವೋ, ಅಲ್ಲ ಕಾದಿದೆಯೋ ಇಲ್ವೋ ಅಂತ ನಾನು ಈ ರೀತಿ ಟೆಸ್ಟ್ ಮಾಡ್ಕೋತೀನಿ. ಇವಾಗ ನಾನು ಒಂದೇ ಮೀನನ್ನು ಹಾಕ್ತೀನಿ. ಫಸ್ಟ್ 2 ಮೀನನ್ನ ನಾನು ತೆವೆ ಮೇಲೆ ಹಾಕ್ತೀನಿ. ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ. ನಾನು ಒಂದು 30 ನಿಮಿಷ ಮ್ಯಾರಿನೇಟ್ ಮಾಡಿದ್ದೆ ಫಿಶ್ನ. ಇವಾಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಕೂಡ ನಾವು ಹಾಕಬೇಕಾಗುತ್ತೆ, ಬಿಕಾಸ್ ನಾವಿಲ್ಲಿ ಎಣ್ಣೆಲಿ ಫ್ರೈ ಮಾಡದೇ ಇರೋ ಕಾರಣ ನಾವು ಆದಷ್ಟು ಆಯಿಲ್ನ ಹಾಕಬೇಕಾಗುತ್ತೆ ಬೇಯೋದಕ್ಕೆ. ಇವಾಗ ನೀವು ನೋಡ್ಬೋದು, ಒಂದು ಮುಚ್ಚಳದಿಂದ ನಾನು ಮುಚ್ತಾ ಇದ್ದೀನಿ.
ಇದು ಒಂದು 2 ನಿಮಿಷ ಮುಚ್ಚಿದ್ರೆ ಸಾಕು. ಮೀನುಗಳು ಸಾಮಾನ್ಯವಾಗಿ ಬೇಗ ಬೆಂದೋಗುತ್ತೆ. ಸೊ ನೀವು ನೋಡ್ಕೋತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದು ಸೀದ್ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆಗಿದೆ ಮೀನು, ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ. ನಾನು ಆ್ಯಕ್ಚುಲಿ ಮಡ್ಚಿ ಹಾಕಿದೆ ಒಂದು ಸಲ, ಅದು ವಿಡಿಯೋ ಆಗಿಲ್ಲ. ನಾನು ಇನ್ನೊಂದು ಥರ್ಡ್ ಪೀಸ್ಗೆ ನಾನು ತೋರಿಸ್ತೀನಿ. ಇವಾಗ ಥರ್ಡ್ ಪೀಸ್ನ ಹಾಕೋತಾ ಇದ್ದೀನಿ, ನೀವು ನೋಡ್ಬೋದು. ಫಸ್ಟು ಆಯಿಲ್ ಹಾಕ್ಕೊಂಡು ಸೇಮ್ ಪ್ರೊಸೀಜರ್ ಮೊದಲು ಹೆಂಗೆ ಹಾಕಿದ್ದೆ ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕೂಡ ಈ ರೀತಿ ತವೆ ಮೇಲೆ ಹಾಕಿ ಒಂದು ಸ್ವಲ್ಪ ಆಯಿಲ್ನ ಇದ್ರ ಮೇಲೆ ಹಾಕಬೇಕಾಗುತ್ತೆ. ಆಯಿಲ್ ಹಾಕಾದ್ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು. ನಾನು ಒಂದು ಸ್ವಲ್ಪ ಖಾರ ಏನು ಉಳಿದಿತ್ತು ಅದನ್ನು ಕೂಡ ಚಾಕು ಸಹಾಯದಿಂದ ಈ ರೀತಿ ಮೀನಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಕೂಡ ಹಾಕ್ಕೊಂಡೆ. ಎಣ್ಣೆ ಹಾಕೋದ್ರಿಂದ ಅದು ಖಾರ ಏನಿದೆ ಅದು ಮೀನಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ನಾನು ಲಿಡ್ನ ಮುಚ್ಚಿ ತೆಗ್ದೆ, ನೀವು ನೋಡ್ಬೋದು. ಈ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ. 4 ಸೈಡನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಮೀನು ತವಾ ಫ್ರೈ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು ಮತ್ತು ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಮೀನು ಬೆಂದಿಲ್ಲ ಅಂತ ಅಂದರೆ ತಿನ್ನಲಿಕ್ಕೆ ಒಂದು ಸ್ವಲ್ಪನೂ ಚೆನ್ನಾಗಿರಲ್ಲ. ಇವಾಗ ಇದಾಗಿದೆ, ನೀವು ನೋಡ್ಬೋದು. ಇಷ್ಟು ನಾನು ಬೇಯಿಸಿದ್ದೀನಿ. ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡ್ಕೊಂಡಿದೆ. ಜೊತೆಗೆ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಕೂಡ ನೀವು ಮೇಲ್ಗಡೆ ಉದುರಿಸ್ಕೋಬಹುದು. ಸೊ ಇದಾಗಿತ್ತು ನಮ್ಮ ಮೀನು ತವಾ ಫ್ರೈನ ಕತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.